ಮಲೇಷ್ಯಾದ ಫೈಟರ್ ಜೆಟ್ ಪತನ ಆಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ಸ್ಫೋಟ ಆಗಿದೆ. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ ಅನ್ನುವಂತ ಮಾಹಿತಿ. ಈಗ ಆರಂಭಿಕ ಮಾಹಿತಿಯ ಪ್ರಕಾರ ಇಂಜಿನ್ನಲ್ಲಿ ಕೆಲವೊಂದು ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ, ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಫೈಟರ್ ಜೆಟ್ ಇದು ಕ್ವಾಂಟನ್ನ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ರಾಯಲ್ ಮಲೇಷಿಯನ್ ವಾಯುಪಡೆಯ ಜೆಟ್ ಫೈಟರ್ ಜೆಟ್ ಇದು. ಇನ್ಫ್ಯಾಕ್ಟ್ ಮಲೇಷ್ಯಾದ ಫೈಟರ್ ಜೆಟ್ ಪತನ ಆಗಿದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ಸ್ಫೋಟ ಆಗಿರೋದು. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ. ಮಲೇಷಿಯನ್ ವಾಯುಪಡೆಯ ಜೆಟ್ ಇದು. A18G ಹಾರ್ನೆಟ್ ಅನ್ನುವಂತ ಹೆಸರಿನ ಜೆಟ್ ಈಗ ಪತನ ಆಗಿದೆ ಅನ್ನುವಂತ ಮಾಹಿತಿ. ಸುಲ್ತಾನ್ ಅಹಮದ್ ಶಾ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಮಲೇಷ್ಯಾದ ಫೈಟರ್ ಜೆಟ್ ಇದು ಕೆಲವು ಕ್ಷಣಗಳಲ್ಲಿ ಕಣ್ಣ ಮುಂದೆ ಫೈಟರ್ ಜೆಟ್ ಸ್ಫೋಟಗೊಂಡು ಪತನ ಆಗಿರೋದು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಂಜಿನ್ ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. FA18G ಹಾರ್ನೆಟ್ ಅನ್ನುವಂತ ಫೈಟರ್ ಜೆಟ್ ಸುಲ್ತಾನ್ ಅಹಮದ್ ಶಾ ವಿಮಾನ ನಿಲ್ದಾಣ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಲೇಷ್ಯಾದ ಫೈಟರ್ ಜೆಟ್ ಇದು ಟೇಕ್ ಆಫ್ ಆಯಿತು. ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತು. ಆದರೆ ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ ಸ್ಫೋಟಗೊಂಡಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ. ಫೈಟರ್ ಜೆಟ್ ಇದು ಅನ್ನುವಂಥ ಮಾಹಿತಿ, ಅದರಲ್ಲಿ ಪೈಲಟ್ ಸೇರಿದಂತೆ ಯಾರ್ಯಾರಿದ್ರು ಏನೇನು ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳೇನೇನು ಲಭ್ಯ ಆಗಬೇಕು. ರಾತ್ರಿ ನಡೆದಿರುವಂತಹ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ. ಮಾಹಿತಿಗಳು ಇನ್ನೇನು ಬರಬೇಕು. ಮಲೇಷ್ಯಾದ ಫೈಟರ್ ಜೆಟ್ ಪತನ ಆಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ಸ್ಫೋಟ ಆಗಿದೆ. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ ಅನ್ನುವಂತ ಮಾಹಿತಿ. ಈಗ ಆರಂಭಿಕ ಮಾಹಿತಿಯ ಪ್ರಕಾರ ಇಂಜಿನ್ನಲ್ಲಿ ಕೆಲವೊಂದು ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ, ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಫೈಟರ್ ಜೆಟ್ ಇದು ಕ್ವಾಂಟನ್ನ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ರಾಯಲ್ ಮಲೇಷಿಯನ್ ವಾಯುಪಡೆಯ ಜೆಟ್ ಫೈಟರ್ ಜೆಟ್ ಇದು. ಇನ್ಫ್ಯಾಕ್ಟ್ ಮಲೇಷ್ಯಾದ ಫೈಟರ್ ಜೆಟ್ ಪತನ ಆಗಿದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ಸ್ಫೋಟ ಆಗಿರೋದು. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ. ಮಲೇಷಿಯನ್ ವಾಯುಪಡೆಯ ಜೆಟ್ ಇದು. A18G ಹಾರ್ನೆಟ್ ಅನ್ನುವಂತ ಹೆಸರಿನ ಜೆಟ್ ಈಗ ಪತನ ಆಗಿದೆ ಅನ್ನುವಂತ ಮಾಹಿತಿ. ಸುಲ್ತಾನ್ ಅಹಮದ್ ಶಾ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಮಲೇಷ್ಯಾದ ಫೈಟರ್ ಜೆಟ್ ಇದು ಕೆಲವು ಕ್ಷಣಗಳಲ್ಲಿ ಕಣ್ಣ ಮುಂದೆ ಫೈಟರ್ ಜೆಟ್ ಸ್ಫೋಟಗೊಂಡು ಪತನ ಆಗಿರೋದು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಂಜಿನ್ ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. FA18G ಹಾರ್ನೆಟ್ ಅನ್ನುವಂತ ಫೈಟರ್ ಜೆಟ್ ಸುಲ್ತಾನ್ ಅಹಮದ್ ಶಾ ವಿಮಾನ ನಿಲ್ದಾಣ, ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಲೇಷ್ಯಾದ ಫೈಟರ್ ಜೆಟ್ ಇದು ಟೇಕ್ ಆಫ್ ಆಯಿತು. ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತು. ಆದರೆ ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ ಸ್ಫೋಟಗೊಂಡಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ. ಫೈಟರ್ ಜೆಟ್ ಇದು ಅನ್ನುವಂಥ ಮಾಹಿತಿ, ಅದರಲ್ಲಿ ಪೈಲಟ್ ಸೇರಿದಂತೆ ಯಾರ್ಯಾರಿದ್ರು ಏನೇನು ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳೇನೇನು ಲಭ್ಯ ಆಗಬೇಕು. ರಾತ್ರಿ ನಡೆದಿರುವಂತಹ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ. ಮಾಹಿತಿಗಳು ಇನ್ನೇನು ಬರಬೇಕು. ಮಲೇಷ್ಯಾದ ಫೈಟರ್ ಜೆಟ್ ಪತನ ಆಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ಸ್ಫೋಟ ಆಗಿದೆ. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ ಅನ್ನುವಂತ ಮಾಹಿತಿ. ಈಗ ಆರಂಭಿಕ ಮಾಹಿತಿಯ ಪ್ರಕಾರ ಇಂಜಿನ್ನಲ್ಲಿ ಕೆಲವೊಂದು ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ, ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಫೈಟರ್ ಜೆಟ್ ಇದು ಕ್ವಾಂಟನ್ನ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ರಾಯಲ್ ಮಲೇಷಿಯನ್ ವಾಯುಪಡೆಯ ಜೆಟ್ ಫೈಟರ್ ಜೆಟ್ ಇದು. ಇನ್ಫ್ಯಾಕ್ಟ್
ಮಲೇಷ್ಯಾದ ಫೈಟರ್ ಜೆಟ್ ಪತನ ಆಗಿದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ಸ್ಫೋಟ ಆಗಿರೋದು. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ. ಮಲೇಷಿಯನ್ ವಾಯುಪಡೆಯ ಜೆಟ್ ಇದು. A18G ಹಾರ್ನೆಟ್ ಅನ್ನುವಂತ ಹೆಸರಿನ ಜೆಟ್ ಈಗ ಪತನ ಆಗಿದೆ ಅನ್ನುವಂತ ಮಾಹಿತಿ. ಸುಲ್ತಾನ್ ಅಹಮದ್ ಶಾ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಮಲೇಷ್ಯಾದ ಫೈಟರ್ ಜೆಟ್ ಇದು. ಕೆಲವು ಕ್ಷಣಗಳಲ್ಲಿ ಕಣ್ಣ ಮುಂದೆ ಫೈಟರ್ ಜೆಟ್ ಸ್ಫೋಟಗೊಂಡು ಪತನ ಆಗಿರೋದು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಂಜಿನ್ ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. FA-18G ಹಾರ್ನೆಟ್ ಅನ್ನುವಂತ ಫೈಟರ್ ಜೆಟ್ ಸುಲ್ತಾನ್ ಅಹಮದ್ ಶಾ ವಿಮಾನ ನಿಲ್ದಾಣ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಲೇಷ್ಯಾದ ಫೈಟರ್ ಜೆಟ್ ಇದು. ಟೇಕ್ ಆಫ್ ಆಯ್ತು, ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತು. ಆದ್ರೆ ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ ಸ್ಫೋಟಗೊಂಡಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ. ಫೈಟರ್ ಜೆಟ್ ಇದು ಅನ್ನುವಂಥ ಮಾಹಿತಿ, ಅದರಲ್ಲಿ ಪೈಲಟ್ ಸೇರಿದಂತೆ ಯಾರ್ಯಾರಿದ್ರು ಏನೇನು ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳೇನೇನು ಲಭ್ಯ ಆಗಬೇಕು. ರಾತ್ರಿ ನಡೆದಿರುವಂತಹ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ. ಮಾಹಿತಿಗಳು ಇನ್ನೇನು ಬರಬೇಕು. ಮಲೇಷ್ಯಾದ ಫೈಟರ್ ಜೆಟ್ ಪತನ ಆಗಿದೆ ಅನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ಸ್ಫೋಟ ಆಗಿದೆ. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ ಅನ್ನುವಂತ ಮಾಹಿತಿ. ಈಗ ಆರಂಭಿಕ ಮಾಹಿತಿಯ ಪ್ರಕಾರ ಇಂಜಿನ್ನಲ್ಲಿ ಕೆಲವೊಂದು ತಾಂತ್ರಿಕ ದೋಷ ಕಾಣಿಸಿಕೊಂಡಿದೆ, ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಫೈಟರ್ ಜೆಟ್ ಇದು ಕ್ವಾಂಟನ್ನ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ರಾಯಲ್ ಮಲೇಷಿಯನ್ ವಾಯುಪಡೆಯ ಜೆಟ್ ಫೈಟರ್ ಜೆಟ್ ಇದು. ಇನ್ಫ್ಯಾಕ್ಟ್ ಮಲೇಷ್ಯಾದ ಫೈಟರ್ ಜೆಟ್ ಪತನ ಆಗಿದೆ. ಟೇಕ್ ಆಫ್ ಆದಂತ ಕೆಲವು ಕ್ಷಣಗಳಲ್ಲಿ ಈ ಸ್ಫೋಟ ಆಗಿರೋದು. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ. ಮಲೇಷಿಯನ್ ವಾಯುಪಡೆಯ ಜೆಟ್ ಇದು. A18G ಹಾರ್ನೆಟ್ ಅನ್ನುವಂತ ಹೆಸರಿನ ಜೆಟ್ ಈಗ ಪತನ ಆಗಿದೆ ಅನ್ನುವಂತ ಮಾಹಿತಿ. ಸುಲ್ತಾನ್ ಅಹಮದ್ ಶಾ ವಿಮಾನ ನಿಲ್ದಾಣದಲ್ಲಿ ಈ ಘಟನೆ ನಡೆದಿದೆ. ಮಲೇಷ್ಯಾದ ಫೈಟರ್ ಜೆಟ್ ಇದು. ಕೆಲವು ಕ್ಷಣಗಳಲ್ಲಿ ಕಣ್ಣ ಮುಂದೆ ಫೈಟರ್ ಜೆಟ್ ಸ್ಫೋಟಗೊಂಡು ಪತನ ಆಗಿರೋದು. ಆ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಇಂಜಿನ್ ಸ್ಫೋಟಗೊಂಡಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. FA-18G ಹಾರ್ನೆಟ್ ಅನ್ನುವಂತ ಫೈಟರ್ ಜೆಟ್ ಸುಲ್ತಾನ್ ಅಹಮದ್ ಶಾ ವಿಮಾನ ನಿಲ್ದಾಣ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮಲೇಷ್ಯಾದ ಫೈಟರ್ ಜೆಟ್ ಇದು. ಟೇಕ್ ಆಫ್ ಆಯ್ತು, ಎಲ್ಲವೂ ಕೂಡ ಸರಿ ಇದೆ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತು. ಆದ್ರೆ ಟೇಕ್ ಆಫ್ ಆದ ಕೆಲವು ಕ್ಷಣಗಳಲ್ಲಿ ಸ್ಫೋಟಗೊಂಡಿದೆ. ಸ್ಫೋಟಕ್ಕೆ ಕಾರಣ ಏನು ಅನ್ನುವಂಥ ಪ್ರಶ್ನೆ. ಫೈಟರ್ ಜೆಟ್ ಇದು ಅನ್ನುವಂಥ ಮಾಹಿತಿ, ಅದರಲ್ಲಿ ಪೈಲಟ್ ಸೇರಿದಂತೆ ಯಾರ್ಯಾರಿದ್ರು ಏನೇನು ಅನ್ನುವಂಥ ನಿಟ್ಟಿನಲ್ಲಿ ವಿಚಾರಗಳೇನೇನು ಲಭ್ಯ ಆಗಬೇಕು. ರಾತ್ರಿ ನಡೆದಿರುವಂತಹ ಘಟನೆ ಅನ್ನೋದು ಗೊತ್ತಾಗ್ತಾ ಇದೆ. ಇಂಜಿನ್ ಸ್ಫೋಟಗೊಂಡು ಫೈಟರ್ ಜೆಟ್ ಪತನ ಆಗಿದೆ. ಮಾಹಿತಿಗಳು ಇನ್ನೇನು ಬರಬೇಕು.